ವರ್ಷಗಳ ಕಾಲದ ಒಂದು ಕರಾಳ ರಾತ್ರಿ. ಆಕಾಶವಿಡೀ ಕಪ್ಪು ಮೋಡಗಳು ಆವರಿಸಿದ್ದವು. ಸಿಡಿಲಿನ ಸದ್ದು ಆಗಾಗ ಕೇಳಿಸುತ್ತಿತ್ತು. ಮಳೆ ನಿರಂತರವಾಗಿ ಸುರಿಯುತ್ತಿದ್ದು ರಸ್ತೆಯ ಮೇಲೆ ನೀರು ಹರಿಯುತ್ತಿತ್ತು. ಅಂತಹ ಸಮಯದಲ್ಲಿ ವಿನಯ್ ಎಂಬ ಯುವಕ ನೆಟ್ವರ್ಕ್ ಸಮಸ್ಯೆ ಸರಿಪಡಿಸುವ ಕೆಲಸಕ್ಕಾಗಿ ದೊಂಕನಹಳ್ಳಿ ಎಂಬ ಹಳ್ಳಿಗೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ. ಸ್ವಲ್ಪ ಸಮಯದ ನಂತರ ಕಂಡಕ್ಟರ್ ಜೋರಾಗಿ ಕೂಗಿದ, ದೊಂಕನಹಳ್ಳಿ ದೊಂಕನಹಳ್ಳಿ, ಇಳಿಯೋರಿದ್ರೆ ಇಳಿಯಿರಿ. ಆ ಶಬ್ದ ಕೇಳುತ್ತಿದ್ದಂತೆ ನಿದ್ರೆಯಲ್ಲಿದ್ದ ವಿನಯ್ ಎಚ್ಚೆತ್ತುಕೊಂಡ. ಓ, ನಾನು ಬರ್ಬೇಕಾದ ಹಳ್ಳಿ ಇದೆ ಎಂದುಕೊಂಡು ಹೇಳಿ ತನ್ನ ಬ್ಯಾಗ್ ತೆಗೆದುಕೊಂಡು ಬಸ್ಸಿನಿಂದ ಕೆಳಗಿಳಿದ. ಬಸ್ ಅಲ್ಲಿಂದ ಹೊರಟ ಕೂಡಲೇ ಇಡೀ ಪ್ರದೇಶ ಮತ್ತೆ ನಿಶಬ್ದವಾಯಿತು. ಮಳೆ ಇನ್ನೂ ತುಂತುರು ಸುರಿಯುತ್ತಿತ್ತು. ವಿನಯ್ ಸುತ್ತಲೂ ನೋಡಿದ. ಅಯ್ಯೋ, ಈ ಹಳ್ಳಿ ಯಾಕೆ ಹೀಗಿದೆ? ಎಲ್ಲೂ ಬೆಳಕಿಲ್ಲ, ಯಾರು ಮನುಷ್ಯರು ಕೂಡ ಕಾಣ್ತಿಲ್ಲ. ಇಲ್ಲಿ ನಾನು ಹೇಗೆ ರೂಮ್ ಹುಡ್ಕೋದು? ಅಷ್ಟರಲ್ಲಿ ಒಂದು ಎತ್ತಿನ ಗಾಡಿ ಅವನ ಮುಂದೆ ಬಂದು ನಿಂತಿತು. ಗಾಡಿಯಲ್ಲಿದ್ದ ವಯಸ್ಸಾದ ವ್ಯಕ್ತಿ ಕೇಳಿದ, ಏನ್ ಮಗ, ಹಳ್ಳಿ ಕಡೆ ಹೋಗ್ಬೇಕಾ? ಇವತ್ತು ಈ ಹೊತ್ತಿಗೆ ಗಾಡಿ ಇನ್ನೂ ಸಿಗಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು, ನನ್ನ ಗಾಡಿಯಲ್ಲಿ ಬಿಡ್ತೇನೆ. ವಿನಯ್ ಮನಸ್ಸಿನಲ್ಲೇ ಆಲೋಚಿಸಿದ. ನಾನು ಈ ಮನುಷ್ಯನಿಗೆ ಏನೂ ಹೇಳಿಲ್ಲ, ಆದ್ರೂ ಇಷ್ಟು ಉದ್ದವಾಗಿ ಮಾತನಾಡ್ತಿದ್ದಾನಲ್ಲ. ಸದ್ಯಕ್ಕೆ ಬೇರೆ ದಾರಿ ಇಲ್ಲ, ಈ ವ್ಯಕ್ತಿಯಲ್ಲಿ ರೂಮ್ ಸಿಗುತ್ತದೆಯಾ ಅಂತ ಕೇಳೋಣ. ನಾನು ಈ ಊರಿಗೆ ಮೊದಲ ಬಾರಿಗೆ ಬಂದಿದ್ದೇನೆ. ನನಗೆ ಇಲ್ಲಿ ಒಂದು ರೂಮ್ ಸಿಗ್ಬೋದಾ? ನಾಳೆ ಬೆಳಿಗ್ಗೆ ಕೆಲಸ ಇದೆ. ಈ ಹೊತ್ತಿಗೆ ಇಲ್ಲಿ ರೂಮ್ ಸಿಗುವುದು ಕಷ್ಟ. ಆದ್ರೆ ನಮ್ಮ ಯಜಮಾನರ ಮನೆಗೆ ಹೋದ್ರೆ ಇವತ್ತು ರಾತ್ರಿ ತಂಗಬಹುದು. ನಾಳೆ ಅವರು ನಿಮ್ಗೆ ರೂಮ್ ನೋಡಿ ಕೊಡುತ್ತಾರೆ. ವಿನಯ್ ಸ್ವಲ್ಪ ಯೋಚಿಸಿದ. ಅಲ್ಲ, ಪರಿಚಯವೇ ಇಲ್ಲದವರ ಮನೆಯಲ್ಲಿ ನಾನು ಹೇಗೆ ತಂಗುವುದು? ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವರು. ಈ ಊರಲ್ಲಿ ಯಾರಿಗಾದ್ರೂ ಸಹಾಯ ಮಾಡ್ತಾರೆ. ಬಾ, ಏನೂ ಆಗಲ್ಲ. ಬೇರೆ ದಾರಿ ಇಲ್ಲದ ಕಾರಣ ವಿನಯ್ ಒಪ್ಪಿಕೊಂಡ. ಸರಿ ತಾತ, ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ. ಇಬ್ಬರು ಎತ್ತಿನ ಗಾಡಿಯಲ್ಲಿ ಹೊರಟರು. ದಾರಿಯುದ್ದಕ್ಕೂ ವಿಚಿತ್ರವಾದ ಮೌನ ಆವರಿಸಿತ್ತು. ಮನೆಗಳು ಕಾಣಿಸುತ್ತಿದ್ದವು, ಆದ್ರೆ ಒಂದೇ ಒಂದು ಮನೆಯಲ್ಲೂ ಬೆಳಕು ಇರಲಿಲ್ಲ. ಅಷ್ಟರಲ್ಲಿ ದೂರದಲ್ಲಿ ಒಂದು ಬೆಳಕು ಕಾಣಿಸಿತು. ಹತ್ತಿರ ಹೋದಾಗ ಅದು ಒಂದು ಹಳೆಯ ಟೀ ಅಂಗಡಿ ಎಂದು ಗೊತ್ತಾಯ್ತು. ವಿನಯ್ ಅಚ್ಚರಿಯಿಂದ ಕೇಳಿದ, ಅಯ್ಯೋ ತಾತ, ಇಷ್ಟು ರಾತ್ರಿ ಈ ಅಂಗಡಿ ತೆರೆದಿದೆಯಾ? ಅವರ ಮನೆ ಈ ಅಂಗಡಿಯ ಪಕ್ಕದಲ್ಲೇ ಇರುವುದು. ವಯಸ್ಸಾದ ಮೇಲೆ ಅವರಿಗೆ ನಿದ್ದೆ ಬರುವುದಿಲ್ಲ, ಅದಕ್ಕೆ ಯಾವಾಗ್ಲೂ ಅಂಗಡಿಯನ್ನ ತೆರೆದಿರುತ್ತಾರೆ. ಆ ಉತ್ತರ ಕೇಳಿ ವಿನಯ್ಗೆ ಸಮಾಧಾನವಾಗಲಿಲ್ಲ. ಈ ಊರಲ್ಲಿ ಏನೋ ವಿಚಿತ್ರ ಇದೆ ಎಂದು ಮನಸ್ಸಲ್ಲೇ ಅಂದುಕೊಂಡ. ತಾತ ವಿನಯನನ್ನ ಟೀ ಅಂಗಡಿಗೆ ಕರೆದುಕೊಂಡು ಹೋದರು. 2 ಟೀ ಕೊಡು. ಟೀ ಅಂಗಡಿಯವನು ವಿನಯನತ್ತ ನೋಡಿ, ಅಲ್ಲ, ಇವತ್ತು ನೀನು ಇನ್ನೊಬ್ಬನ ಜೊತೆ ಬಂದಿದ್ದೀಯಾ? ಯಾರಿವನು? ಇವನು ನಮ್ಮ ಊರಿಗೆ ಹೊಸಬ್ಬ. ಯಜಮಾನರ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಹೌದಾ? ಯಜಮಾನ್ರು ಇವನಿಗೆ ತಂಗಲು ಅವಕಾಶ ಮಾಡಿಕೊಟ್ರೆ ಸಾಕು. ಎಷ್ಟಾದ್ರೂ 2 ಹುಡುಗಿಯರು ಇರುವ ಮನೆಯಲ್ವಾ? ತಾತ ಮಾತು ಬದಲಾಯಿಸಿ, ಸರಿ, ಯಜಮಾನ್ರು ಅದೆಲ್ಲ ನೋಡಿಕೊಳ್ತಾರೆ. ನಾವಿನ್ನು ಹೊರಡ್ತೀವಿ. ಇಬ್ಬರು ಟೀ ಕುಡಿದು ಮತ್ತೆ ಎತ್ತಿನ ಗಾಡಿಯಲ್ಲಿ ಹೊರಟರು. ಸ್ವಲ್ಪ ಹೊತ್ತಿನ ನಂತರ ಒಂದು ದೊಡ್ಡ ಮನೆಯ ಮುಂದೆ ಗಾಡಿ ನಿಂತಿತು. ತಾತ ಜೋರಾಗಿ ಕೂಗಿದ, ಯಜಮಾನ್ರೇ, ಯಜಮಾನ್ರೇ. ಸ್ವಲ್ಪ ಹೊತ್ತಿನ ನಂತರ ಬಾಗಿಲು ತೆರೆದು ಒಬ್ಬ ವ್ಯಕ್ತಿ ಹೊರಗೆ ಬಂದ. ಯಾರು ಯಾರು ಈ ರಾತ್ರಿಯಲ್ಲಿ? ನಾನು ಬಾಜಪ್ಪ. ಏನ್ ಬಾಜಪ್ಪ, ಇಷ್ಟು ರಾತ್ರಿ ಯಾರಿವನು ನಿಮ್ ಜೊತೆ? ಕೆಲಸಕ್ಕೆಂದು ಊರಿಗೆ ಬಂದಿದ್ದಾನೆ. ಈ ಹೊತ್ತಿಗೆ ರೂಮ್ ಸಿಗಲ್ಲ ಅಂತ ನಿಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೇನೆ. ಸರಿ ಸರಿ, ಇವತ್ತು ರಾತ್ರಿ ಇಲ್ಲೇ ಇರು, ನಾಳೆ ನಿನಗೆ ರೂಮ್ ನೋಡಿಕೊಡುತ್ತೇನೆ. ಬಾಜಪ್ಪ ಅಲ್ಲಿಂದ ಹೊರಟು ಹೋದ. ಯಜಮಾನ ವಿನಯನನ್ನ ಮನೆಯೊಳಗೆ ಕರೆದುಕೊಂಡು ಹೋದರು. ಒಳಗೆ ಅವರ ಪತ್ನಿ ಮತ್ತು ಇಬ್ಬರು ಸುಂದರವಾದ ಹೆಣ್ಣು ಮಕ್ಕಳು ಕುಳಿತಿದ್ದರು. ಆದ್ರೆ ಮನೆ ತುಂಬಾ ನಿಶಬ್ದವಾಗಿತ್ತು. ಯಾರು ಒಂದು ಮಾತನ್ನು ಆಡುತ್ತಿರಲಿಲ್ಲ. ಯಜಮಾನ ವಿನಯ್ಗೆ ಒಂದು ರೂಮ್ ತೋರಿಸಿ, ಇವತ್ತು ರಾತ್ರಿ ಇಲ್ಲಿ ಮಲಗು. ವಿನಯ್ ಹಾಸಿಗೆ ಮೇಲೆ ಕುಳಿತುಕೊಂಡು ಮನಸ್ಸಿನಲ್ಲೇ ಹೇಳಿಕೊಂಡ, ಸರಿ. ನಾಳೆ ಬೆಳಿಗ್ಗೆ ಕೆಲಸ ಮುಗಿಸಿ ಈ ಊರಿನಿಂದ ಹೋಗ್ಬೇಕು. ಈ ಊರೇ ತುಂಬಾ ವಿಚಿತ್ರವಾಗಿದೆ. ಅದೇ ಯೋಚನೆಯಲ್ಲಿ ಅವನು ಮಲಗಳು ಯತ್ನಿಸಿದ. ವಿನಯ್ ರೂಮಿನಲ್ಲಿ ಕುಳಿತುಕೊಂಡಿದ್ದ. ಹೊರಗೆ ಮಳೆ ಇನ್ನೂ ಜೋರಾಗುತ್ತಿತ್ತು. ಗಾಳಿ ಮನೆ ಕಿಟಕಿಗಳನ್ನ ಅಲುಬಿಸುತ್ತಿತ್ತು. ಅವನಿಗೆ ನಿದ್ದೆ ಬರಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ರಾತ್ರಿ ನಿಧಾನವಾಗಿ ಸಾಗುತ್ತಾ 12 ಗಂಟೆ ಆಯಿತು. ಅಷ್ಟರಲ್ಲಿ
ಮನೆಯೊಳಗೆ ಒಂದು ವಿಚಿತ್ರವಾದ ಕೆಟ್ಟ ವಾಸನೆ ಹರಡಲು ಆರಂಭವಾಯಿತು. ವಿನಯ್ ಮೂಗನ್ನ ಮುಚ್ಚಿಕೊಂಡು, ಏನಪ್ಪ ಇದು, ಇಷ್ಟು ಕೆಟ್ಟ ವಾಸನೆ ಬರ್ತಾ ಇದೆ? ಒಮ್ಮೆ ಹೊರಗೆ ಹೋಗಿ ನೋಡಬೇಕೆಂದು ಯೋಚಿಸಿದ. ಆದರೆ ತಕ್ಷಣ ಮನಸ್ಸನ್ನ ತಡೆದುಕೊಂಡ. ಬೇಡ ಬೇಡ, ಯಾರದ್ದೂ ಮನೆ, ನಾನು ತಂಗಲು ಬಂದಿದ್ದೇನೆ, ಹೋಗಿ ನೋಡುವುದು ಸರಿಯಲ್ಲ. ಆದರೂ ಕುತೂಹಲ ಹೆಚ್ಚಾಗಿ ನಿಧಾನವಾಗಿ ಎದ್ದು ರೂಮಿನ ಬಾಗಿಲಿನತ್ತ ಹೋದ. ಬಾಗಿಲನ್ನ ಸ್ವಲ್ಪ ತೆರೆದು ಹೊರಗೆ ಇಣುಕಿದ. ಹಾಲ್ನಲ್ಲಿ ಅವನು ಕಂಡ ದೃಶ್ಯ ನೋಡಿ ಬೆಚ್ಚಿಬಿದ್ದ. ಯಜಮಾನ, ಅವನ ಪತ್ನಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಕುಳಿತುಕೊಂಡಿದ್ದರು. ಅವರ ಮುಂದೆ ದೊಡ್ಡ ಪಾತ್ರೆಯಲ್ಲಿ ವಿಚಿತ್ರ ಮಾಂಸ ಇತ್ತು. ಅದನ್ನು ಅವರು ತಿನ್ನುತ್ತಿದ್ದರು. ಅವರುಗಳಲ್ಲಿ ಒಬ್ಬಳು ಹೇಳಿದಳು, ಅಪ್ಪ, ಈ ಮನುಷ್ಯನ ಮಾಂಸ ತುಂಬಾ ರುಚಿಯಾಗಿದೆ. ಹೌದು ಮಗಳೇ, ಬಾಜಪ್ಪ ನಮ್ಗೆ ಮನುಷ್ಯರನ್ನ ತಂದು ಕೊಡುತ್ತಾನೆ. ನಾಳೆ ಇವತ್ತೇ ಬಂದ ಆ ಹುಡುಗನನ್ನ ತಿಂದು ಮುಗಿಸೋಣ. ಇದನ್ನು ಕೇಳಿದ ವಿನಯನ ಹೃದಯ ಬಡಿತವೇ ನಿಂತಂತಾಯಿತು. ಇವರು ಮನುಷ್ಯರಲ್ಲ, ಮನುಷ್ಯರ ರೂಪದಲ್ಲಿರುವ ರಾಕ್ಷಸರು. ತಕ್ಷಣವೇ ಅವನು ಶಬ್ದ ಮಾಡದೆ ಹಿಂತಿರುಗಿ ರೂಮಿಗೆ ಬಂದ. ಇಲ್ಲ, ಈಗಲೇ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು. ವಿನಯ್ ಆ ಆಲೋಚನೆಯಲ್ಲೇ ಕುಳಿತಿದ್ದ. ಸಮಯ ಎಷ್ಟು ಕಳೆದಿತ್ತೆಂದೇ ಗೊತ್ತಾಗಲಿಲ್ಲ. ಮನೆಯೊಳಗೆ ಎಲ್ಲವೂ ಮೌನವಾಗತೊಡಗಿತು. ಕೆಟ್ಟ ವಾಸನೆಯು ಕಡಿಮೆಯಾಯಿತು. ಕೆಲ ಹೊತ್ತಿನ ನಂತರ ಹಾಲ್ ಸಂಪೂರ್ಣ ಖಾಲಿಯಾಗಿತ್ತು. ಇದೇ ಸರಿಯಾದ ಅವಕಾಶವೆಂದು ವಿನಯ್ ನಿಧಾನವಾಗಿ ಎದ್ದು ಹೊರಬಂದ. ಅವನು ಯಾರಿಗೂ ಗೊತ್ತಾಗದಂತೆ ಮನೆಯಿಂದ ಹೊರಬಂದು ಓಡತೊಡಗಿದ. ಮಳೆಯ ನಡುವೆ ಕತ್ತಲೆಯಲ್ಲೇ ಅವನು ಓಡುತ್ತಾ ಯೋಚಿಸಿದ. ಈಗ ಎಲ್ಲಿಗೆ ಹೋಗ್ಬೇಕು? ಅಷ್ಟರಲ್ಲಿ ಅವನಿಗೆ ನೆನಪಾಯಿತು. ರಾತ್ರಿ ಬಂದಾಗ ಈ ಅಂಗಡಿ ತೆರೆದಿತ್ತು, ಈಗ ಕೂಡ ತೆರೆದಿರಬಹುದು. ಅಲ್ಲಿ ಆದರೆ ಮನುಷ್ಯರಿದ್ದಾರೆ. ಅವನು ಟೀ ಅಂಗಡಿಯತ್ತ ಓಡಿದ. ಅಲ್ಲಿ ತಲುಪಿದಾಗ ಅವನು ಕಂಡ ದೃಶ್ಯ ಅವನನ್ನ ಮತ್ತೊಮ್ಮೆ ಬೆಚ್ಚಿ ಬೀಳಿಸಿತು. ಅಲ್ಲಿ ಬಾಜಪ್ಪ ಮತ್ತು ಟೀ ಅಂಗಡಿಯವನು ನಿಂತಿದ್ದನು. ಅವರು ಮಾತನಾಡುತ್ತಿದ್ದರು. ಬಾಜಪ್ಪನನ್ನ ಕಂಡ ಕ್ಷಣ ವಿನಯನ ಎದೆ ಬಿಡುತ್ತವೆ ನಿಂತಿತು. ಏನು ಮಾಡಬೇಕೆಂದು ತೋಚಲಿಲ್ಲ. ಅಲ್ಲೇ ಪಕ್ಕದಲ್ಲಿದ್ದ ಮರದ ಹಿಂದೆ ಅಡಗಿ ಕುಳಿತ. ಆ ಹುಡುಗರನ್ನ ಯಜಮಾನನಿಗೆ ಕೊಟ್ಟು ಬಂದೆಯಾ? ಹೌದು, ನಾಳೆ ಉಳಿದದ್ದು ನಮ್ಗೆ ಸಿಗುತ್ತೆ. ಮತ್ತೆ ಹೊಸ ಮನುಷ್ಯ ಬರುತ್ತಾನೆ. ಆದರೂ ನೀನು ಬಹಳ ಮೋಸ. ಯಾವಾಗ್ಲೂ ಮನುಷ್ಯರನ್ನ ಯಜಮಾನನಿಗೆ ಸಪ್ಲೈ ಮಾಡ್ತೀಯ. ನನಗೆ ಒಂದು ಮನುಷ್ಯನನ್ನ ಕೂಡ ತಂದು ಕೊಟ್ಟಿಲ್ಲ. ಅಯ್ಯೋ, ಯಜಮಾನ ನಮಗೆ ಉಳಿದಿದ್ದರಲ್ಲಿ ಕೊಡುತ್ತಾರಲ್ವಾ, ಮತ್ತೇಕೆ ಚಿಂತೆ? ಅದೌದು, ಈ ಊರಿಗೆ ಬರುವವರಿಗೆ ಗೊತ್ತೇ ಇಲ್ಲ ನಾವು ಮನುಷ್ಯರ ರೂಪದಲ್ಲಿರುವ ರಾಕ್ಷಸರು ಎಂದು. ಇದನ್ನೆಲ್ಲ ಕೇಳಿಸಿಕೊಂಡ ವಿನಯ್ಗೆ ಎಲ್ಲವೂ ಸ್ಪಷ್ಟವಾಗಿತ್ತು. ಇದು ಊರೇ ಅಲ್ಲ, ರಾಕ್ಷಸರಿಂದ ತುಂಬಿದ ಜಾಗ. ವಿನಯ್ ನಿಧಾನವಾಗಿ ಅಲ್ಲಿಂದ ಹಿಂದೆ ಸರಿದು ಯಾರಿಗೂ ಗೊತ್ತಾಗದಂತೆ ಕಾಡಿನ ಕಡೆ ಓಡತೊಡಗಿದ. ಅಷ್ಟರಲ್ಲಿ ಬಾಜಪ್ಪ ಇದ್ದಕ್ಕಿದ್ದಂತೆ ತಲೆ ತಿರುಗಿಸಿ, ಓಯ್, ಇವನು ಇಲ್ಲೇ ಇದ್ದಾನೆ. ಅವನು ನಮ್ಮ ಎಲ್ಲಾ ಮಾತುಗಳನ್ನ ಕೇಳಿಸಿಕೊಂಡಿದ್ದಾನೆ. ಆ ಕೂಗು ಕೇಳುತ್ತಿದ್ದಂತೆ ಟೀ ಅಂಗಡಿಯವನು, ಯಜಮಾನ ಮತ್ತು ಆ ಮನೆಯಲ್ಲಿದ್ದ ಎಲ್ಲರೂ ಭಯಾನಕ ರೂಪಕ್ಕೆ ಬದಲಾಗುತ್ತಾ ವಿನಯನ ಹಿಂದೆ ಓಡತೊಡಗಿದರು. ವಿನಯ್ ಪ್ರಾಣ ಉಳಿಸಿಕೊಳ್ಳಲು ಎಷ್ಟು ವೇಗವಾಗಿ ಸಾಧ್ಯವೋ ಅಷ್ಟು ವೇಗವಾಗಿ ಓಡಿದ. ಬಹಳ ಹೊತ್ತಿನ ನಂತರ ದೂರದಲ್ಲಿ ಮುಖ್ಯ ರಸ್ತೆ ಕಾಣಿಸಿತು. ಅದೇ ಸಮಯಕ್ಕೆ ಒಂದು ಲಾರಿ ಬರುತ್ತಿರುವುದನ್ನು ಕಂಡ ವಿನಯ್ ರಸ್ತೆಯ ಮಧ್ಯೆ ನಿಂತು ಕೈ ಬೀಸಿದ. ಲಾರಿ ಚಾಲಕ ತಕ್ಷಣ ವಾಹನ ನಿಲ್ಲಿಸಿದ. ವಿನಯ್ ಏನೂ ಮಾತನಾಡದೆ ಲಾರಿಯೊಳಗೆ ಹತ್ತಿಬಿಟ್ಟ. ಲಾರಿ ಅಲ್ಲಿಂದ ಹೊರಟಿತು. ಹಿಂದೆ ತಿರುಗಿ ನೋಡಿದಾಗ ಬಾಜಪ್ಪ, ಯಜಮಾನ, ಟೀ ಅಂಗಡಿಯವನು ಮತ್ತು ಉಳಿದೆಲ್ಲರೂ ರಸ್ತೆ ಬದಿಯಲ್ಲಿ ನಿಂತು ಕೋಪದಿಂದ ವಿನಯನತ್ತ ನೋಡುತ್ತಿದ್ದರು. ಲಾರಿ ಊರಿನ ಗಡಿ ದಾಟಿದ ಕೂಡಲೇ ಅವರು ಎಲ್ಲರೂ ಕತ್ತಲೆಯೊಳಗೆ ಮಾಯವಾದರು. ಆ ದಿನದ ನಂತರ ವಿನಯ್ ಮತ್ತೆ ಯಾವತ್ತೂ ಡೊಂಕನಹಳ್ಳಿಯ ಕಡೆ ಹೋಗಲಿಲ್ಲ. ಆದ್ರೆ ಇಂದಿಗೂ ಮಳೆಗಾಲದ ರಾತ್ರಿ ಆ ಊರಿಗೆ ಹೊಸದಾಗಿ ಯಾರಾದ್ರೂ ಬಂದ್ರೆ ಬಸ್ ನಿಲ್ದಾಣದ ಬಳಿ ಒಂದು ಎತ್ತಿನ ಗಾಡಿ ನಿಂತಿರುತ್ತದೆ. ಅದರ ಮೇಲೆ ಕುಳಿತಿರುವ ಬಾಜಪ್ಪ ಅದೇ ಮಾತನ್ನ ಕೇಳ್ತಾನೆ. ಏನ್ ಮಗ, ಹಳ್ಳಿ ಕಡೆ ಹೋಗ್ಬೇಕಾ? ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.